ಸರ್, ನಾವು ಅಯೋಧ್ಯೆ ಪ್ರಯಾಣ ಮಾಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನಾವು ಕಾಶಿ ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಮೊದಲು ಬೇಗ ಒಳಗಡೆ ನಮಗೆ ಬಿಡ್ತಾ ಇದ್ರು. ಈಗ ಏನಿದ್ರೆ 1 ಅವರ್ ಮುಂಚೆ ನಮ್ಮನ್ನು ಒಳಗಡೆ ಬಿಡ್ತೀರಿ ಅಂತೀರ. ಈಗ ನೋಡಿ, ನಾವು ಆಚೆ ಬಂದು 2 ಅವರ್ಸ್ ಆಯಿತು. 2 ಅವರ್ಸ್ನಲ್ಲೇ ಕೂತ್ಕೊಂಡಿದ್ದೀರಿ. ನಾವು ಅನೌನ್ಸ್ ಮಾಡಿದಾಗ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮ್ದು ಇವತ್ತು ಫ್ಲೈಟ್ ಇದೆಯಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದ್ರಿ ಕೇಳ್ಕೊಳಕ್ಕೆ. ಕೆಲವು ಯಾವುದು ಫೈನಲ್ ಹೇಳ್ತಾ ಇರಲ್ವಲ್ಲ, ಇದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೆ ನಾವು ಬೇಗ ಬಂದ್ರಿ. ಬಂದ ತಕ್ಷಣ ನಿಮ್ಮ ಫ್ಲೈಟ್ ಆನ್ ಟೈಮ್ ಇದೆ, 11:20 ಇದೆ, ಕೂತ್ಕೊಳ್ಳಿ ಅಂತಂದರು. ಅದೊಂದು ಸಂತೋಷ ಆಯಿತು. ನಮ್ಮದು ಫ್ಲೈಟ್ ಇರೋದು. ಇನ್ನು ಕೆಲವ್ರದ್ದೆಲ್ಲ ಫ್ಲೈಟ್ ಇಲ್ಲ. ನಮ್ದು ಇರೋದ್ರಿಂದ ನಾವು ಆನಂದವಾಗಿ ಅಯೋಧ್ಯೆ ಹೊರಟಿದ್ದೀರಿ. ಅಂದರೆ ಸ್ವಲ್ಪ ಟೈಮೆಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಮೊದಲಾದರೆ ಬಿಡ್ತಾ ಇದ್ರು, ಈಗ ಯಾರನ್ನೂ ಒಳಗಡೆ ಬಿಡೋಲ್ಲ. ಅರ್ಧ ಗಂಟೆ ಮುಂಚೆ ಬಿಡ್ತೀನಿ ಅಂತ ಇದ್ದಾರೆ. ನಾವು ಈಗಾಗಲೇ 1.5 ಗಂಟೆ ಆಯ್ತು ಸರ್ ಬಂದು. 1.5 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ. ಏನು ಮಾಡ್ತೀರಾ, ಚಳಿ ಇದೆ, ಕಾಯಬೇಕು. ಇದು ಇಲ್ಲ, ಕಾಯಬೇಕು. ಏನು ಮಾಡ್ತೀರಾ, ನಮ್ಮನ್ನು ಒಳಗಡೆ ಬಿಟ್ಟರೆ ಸ್ವಲ್ಪ ಬೆಚ್ಚಗಿರುತ್ತೆ. ಬಿಡೋದಿಲ್ಲ ಅಂತ ಎಲ್ಲ ವಾಲಿಯಂಟ್ರ್ ತುಂಬ ಜನ ಹಾಕ್ಬಿಟ್ಟಿದ್ದಾರೆ. ಆ ವಾಲಿಯಂಟ್ರೆಲ್ಲ ಹೇಳ್ತಾರೆ, ಅರ್ಧ ಗಂಟೆ ಮುಂಚೆ ನೀವು ಒಳಗಡೆ ಹೋಗಿ, ನಾವು ಬಿಟ್ಟರು ಅಲ್ಲಿ ಗೇಟೆಲ್ಲ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದೇನು ಮೆಸೇಜ್ ಇಲ್ಲ ಸರ್. ಎಲ್ಲರೂ ಏನಾಗಿದೆ, ಗಾಬರಿ ಆಗ್ಬಿಟ್ಟಿದೆ. ಫ್ಲೈಟ್ ಇದೆಯೋ ಇಲ್ಲೇ ತಿಳ್ಕೊಳ್ಳೋಣ, ಯಾರು ಫೋನ್ ಮಾಡೋರು ಇಲ್ವಲ್ಲ, ಇಲ್ಲೇ ಬಂದು ತಿಳ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೆ ಬೇಗ ಬಂದ್ರಿ. ಬೇಗ ಬಂದ ತಕ್ಷಣ ನಮ್ಮದು ಅನೌನ್ಸ್ ಆಯಿತು ಫ್ಲೈಟ್ ಇದೆ ಅಂದ್ಬಿಟ್ಟು ಅಂತ. ನಾವು 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ ಸರ್. ಅಯೋಧ್ಯೆ, ಕಾಶಿ 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ. ಎಲ್ಲ ದೇವಸ್ಥಾನ ಪೂಜೆ ಮಾಡೋ ಫ್ಯಾಮಿಲಿ. 7 o'clock ಬಂದ್ರಿ. 7 ಗಂಟೆ ಬಂದು ಕೂತ್ಕೊಂಡ್ರಿ. ಏನು ಮಾಡ್ತೀರಾ, ಯಾಕಂದರೆ ಇದು ನಾವು ಬಂದಿದ್ದು ನಮಗೆ ಗೊತ್ತಾಗಬೇಕಲ್ಲ ಸರ್. ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಪಾಪ, ಆನ್ ಟೈಮ್ ಇದೆ ಅಂತ. ಜನ ಸುಮಾರಾಗಿದ್ದಾರೆ ಸರ್, ಜನ ಸುಮಾರಾಗಿದ್ದಾರೆ. ಮುಂಚೆ ಅಷ್ಟಿಲ್ಲ, ಸುಮಾರಾಗಿದ್ದಾರೆ. ಇವಾಗ ಎಲ್ಲ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಫ್ಲೈಟ್ ಇದೆಯೋ ಇಲ್ಲೋ ಏನಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಡೈರೆಕ್ಟೇ ಬಂದು ಇಲ್ಲೇ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಡೈರೆಕ್ಟೇ ಬಂದು ಇಲ್ಲೇ ಕೇಳಕ್ಕೆ ಬಂದ್ಬಿಟ್ರಿ ನಾವು. ಸರ್, ನಾವು ಅಯೋಧ್ಯೆ ಪ್ರಯಾಣ ಮಾಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನಾವು ಕಾಶಿ ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಮೊದಲು ಬೇಗ ಒಳಗಡೆ ನಮಗೆ ಬಿಡ್ತಾ ಇದ್ರು. ಈಗ ಏನಿದ್ರೆ 1 ಅವರ್ ಮುಂಚೆ ನಮ್ಮನ್ನು ಒಳಗಡೆ ಬಿಡ್ತೀರಿ ಅಂತೀರ. ಈಗ ನೋಡಿ, ನಾವು ಆಚೆ ಬಂದು 2 ಅವರ್ಸ್ ಆಯಿತು. 2 ಅವರ್ಸ್ನಲ್ಲೇ ಕೂತ್ಕೊಂಡಿದ್ದೀರಿ. ನಾವು ಅನೌನ್ಸ್ ಮಾಡಿದಾಗ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮ್ಮದು ಇವತ್ತು ಫ್ಲೈಟ್ ಇದೆಯಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದ್ರಿ ಕೇಳ್ಕೊಳಕ್ಕೆ. ಕೆಲವು ಯಾವುದು ಫೈನಲ್ ಹೇಳ್ತಾ ಇರಲ್ವಲ್ಲ, ಇದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೆ ನಾವು ಬೇಗ ಬಂದ್ರಿ. ಬಂದ ತಕ್ಷಣ ನಿಮ್ಮ ಫ್ಲೈಟ್ ಆನ್ ಟೈಮ್ ಇದೆ, 11:20 ಇದೆ, ಕೂತ್ಕೊಳ್ಳಿ ಅಂತಂದರು. ಅದೊಂದು ಸಂತೋಷ ಆಯಿತು. ನಮ್ಮದು ಫ್ಲೈಟ್ ಇರೋದು. ಇನ್ನು ಕೆಲವ್ರದ್ದೆಲ್ಲ ಫ್ಲೈಟ್ ಇಲ್ಲ. ನಮ್ದು ಇರೋದ್ರಿಂದ ನಾವು ಆನಂದವಾಗಿ ಅಯೋಧ್ಯೆ ಹೊರಟಿದ್ದೀರಿ. ಅಂದರೆ ಸ್ವಲ್ಪ ಟೈಮೆಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಮೊದಲಾದರೆ ಬಿಡ್ತಾ ಇದ್ರು, ಈಗ ಯಾರನ್ನೂ ಒಳಗಡೆ ಬಿಡೋಲ್ಲ. ಅರ್ಧ ಗಂಟೆ ಮುಂಚೆ ಬಿಡ್ತೀನಿ ಅಂತ ಇದ್ದಾರೆ. ನಾವು ಈಗಾಗಲೇ 1.5 ಗಂಟೆ ಆಯ್ತು ಸರ್ ಬಂದು. 1.5 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ. ಏನು ಮಾಡ್ತೀರಾ, ಚಳಿ ಇದೆ, ಕಾಯಬೇಕು. ಇದು ಇಲ್ಲ, ಕಾಯಬೇಕು. ಏನು ಮಾಡ್ತೀರಾ, ನಮ್ಮನ್ನು ಒಳಗಡೆ ಬಿಟ್ಟರೆ ಸ್ವಲ್ಪ ಬೆಚ್ಚಗಿರುತ್ತೆ. ಬಿಡೋದಿಲ್ಲ ಅಂತ ಎಲ್ಲ ವಾಲಿಯಂಟ್ರ್ ತುಂಬ ಜನ ಹಾಕ್ಬಿಟ್ಟಿದ್ದಾರೆ. ಆ ವಾಲಿಯಂಟ್ರೆಲ್ಲ ಹೇಳ್ತಾರೆ, ಅರ್ಧ ಗಂಟೆ ಮುಂಚೆ ನೀವು ಒಳಗಡೆ ಹೋಗಿ, ನಾವು ಬಿಟ್ಟರು ಅಲ್ಲಿ ಗೇಟೆಲ್ಲ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದೇನು ಮೆಸೇಜ್ ಇಲ್ಲ ಸರ್. ಎಲ್ಲರೂ ಏನಾಗಿದೆ, ಗಾಬರಿ ಆಗ್ಬಿಟ್ಟಿದೆ. ಫ್ಲೈಟ್ ಇದೆಯೋ ಇಲ್ಲೇ ತಿಳ್ಕೊಳ್ಳೋಣ, ಯಾರು ಫೋನ್ ಮಾಡೋರು ಇಲ್ವಲ್ಲ, ಇಲ್ಲೇ ಬಂದು ತಿಳ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೆ ಬೇಗ ಬಂದ್ರಿ. ಬೇಗ ಬಂದ ತಕ್ಷಣ ನಮ್ಮದು ಅನೌನ್ಸ್ ಆಯಿತು ಫ್ಲೈಟ್ ಇದೆ ಅಂದ್ಬಿಟ್ಟು ಅಂತ. ನಾವು 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ ಸರ್. ಅಯೋಧ್ಯೆ, ಕಾಶಿ 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ. ಎಲ್ಲ ದೇವಸ್ಥಾನ ಪೂಜೆ ಮಾಡೋ ಫ್ಯಾಮಿಲಿ. 7 o'clock ಬಂದ್ರಿ. 7 ಗಂಟೆ ಬಂದು ಕೂತ್ಕೊಂಡ್ರಿ. ಏನು ಮಾಡ್ತೀರಾ, ಯಾಕಂದರೆ ಇದು ನಾವು ಬಂದಿದ್ದು ನಮಗೆ ಗೊತ್ತಾಗಬೇಕಲ್ಲ ಸರ್. ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಪಾಪ, ಆನ್ ಟೈಮ್ ಇದೆ ಅಂತ. ಜನ ಸುಮಾರಾಗಿದ್ದಾರೆ ಸರ್, ಜನ ಸುಮಾರಾಗಿದ್ದಾರೆ. ಮುಂಚೆ ಅಷ್ಟಿಲ್ಲ, ಸುಮಾರಾಗಿದ್ದಾರೆ. ಇವಾಗ ಎಲ್ಲ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಫ್ಲೈಟ್ ಇದೆಯೋ ಇಲ್ಲೋ ಏನಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಡೈರೆಕ್ಟೇ ಬಂದು ಇಲ್ಲೇ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಡೈರೆಕ್ಟೇ ಬಂದು ಇಲ್ಲೇ ಕೇಳಕ್ಕೆ ಬಂದ್ಬಿಟ್ರಿ ನಾವು. ಸರ್, ನಾವು ಅಯೋಧ್ಯೆ ಪ್ರಯಾಣ ಮಾಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನಾವು ಕಾಶಿ ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಮೊದಲು ಬೇಗ ಒಳಗಡೆ ನಮಗೆ ಬಿಡ್ತಾ ಇದ್ರು. ಈಗ ಏನಿದ್ರೆ 1 ಅವರ್ ಮುಂಚೆ ನಮ್ಮನ್ನು ಒಳಗಡೆ ಬಿಡ್ತೀರಿ ಅಂತೀರ. ಈಗ ನೋಡಿ, ನಾವು ಆಚೆ ಬಂದು 2 ಅವರ್ಸ್ ಆಯಿತು. 2 ಅವರ್ಸ್ನಲ್ಲೇ ಕೂತ್ಕೊಂಡಿದ್ದೀರಿ. ನಾವು ಅನೌನ್ಸ್ ಮಾಡಿದಾಗ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮ್ಮದು ಇವತ್ತು ಫ್ಲೈಟ್ ಇದೆಯಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದ್ರಿ ಕೇಳ್ಕೊಳಕ್ಕೆ. ಕೆಲವು ಯಾವುದು ಫೈನಲ್ ಹೇಳ್ತಾ ಇರಲ್ವಲ್ಲ, ಇದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೆ ನಾವು ಬೇಗ ಬಂದ್ರಿ. ಬಂದ ತಕ್ಷಣ ನಿಮ್ಮ ಫ್ಲೈಟ್ ಆನ್ ಟೈಮ್ ಇದೆ, 11:20 ಇದೆ, ಕೂತ್ಕೊಳ್ಳಿ ಅಂತಂದರು. ಅದೊಂದು ಸಂತೋಷ ಆಯಿತು. ನಮ್ಮದು ಫ್ಲೈಟ್ ಇರೋದು. ಇನ್ನು ಕೆಲವ್ರದ್ದೆಲ್ಲ ಫ್ಲೈಟ್ ಇಲ್ಲ. ನಮ್ದು ಇರೋದ್ರಿಂದ ನಾವು ಆನಂದವಾಗಿ ಅಯೋಧ್ಯೆ ಹೊರಟಿದ್ದೀರಿ. ಅಂದರೆ ಸ್ವಲ್ಪ ಟೈಮೆಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಮೊದಲಾದರೆ ಬಿಡ್ತಾ ಇದ್ರು, ಈಗ ಯಾರನ್ನೂ ಒಳಗಡೆ ಬಿಡೋಲ್ಲ. ಅರ್ಧ ಗಂಟೆ ಮುಂಚೆ ಬಿಡ್ತೀನಿ ಅಂತ ಇದ್ದಾರೆ. ನಾವು ಈಗಾಗಲೇ 1.5 ಗಂಟೆ ಆಯ್ತು ಸರ್ ಬಂದು. 1.5 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ. ಏನು ಮಾಡ್ತೀರಾ, ಚಳಿ ಇದೆ, ಕಾಯಬೇಕು. ಇದು ಇಲ್ಲ, ಕಾಯಬೇಕು. ಏನು ಮಾಡ್ತೀರಾ, ನಮ್ಮನ್ನು ಒಳಗಡೆ ಬಿಟ್ಟರೆ ಸ್ವಲ್ಪ ಬೆಚ್ಚಗಿರುತ್ತೆ. ಬಿಡೋದಿಲ್ಲ ಅಂತ ಎಲ್ಲ ವಾಲಿಯಂಟ್ರ್ ತುಂಬ ಜನ ಹಾಕ್ಬಿಟ್ಟಿದ್ದಾರೆ. ಆ ವಾಲಿಯಂಟ್ರೆಲ್ಲ ಹೇಳ್ತಾರೆ, ಅರ್ಧ ಗಂಟೆ ಮುಂಚೆ ನೀವು ಒಳಗಡೆ ಹೋಗಿ, ನಾವು ಬಿಟ್ಟರು ಅಲ್ಲಿ ಗೇಟೆಲ್ಲ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದೇನು ಮೆಸೇಜ್ ಇಲ್ಲ ಸರ್. ಎಲ್ಲರೂ ಏನಾಗಿದೆ, ಗಾಬರಿ ಆಗ್ಬಿಟ್ಟಿದೆ. ಫ್ಲೈಟ್ ಇದೆಯೋ ಇಲ್ಲೇ ತಿಳ್ಕೊಳ್ಳೋಣ, ಯಾರು ಫೋನ್ ಮಾಡೋರು ಇಲ್ವಲ್ಲ, ಇಲ್ಲೇ ಬಂದು ತಿಳ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೆ ಬೇಗ ಬಂದ್ರಿ. ಬೇಗ ಬಂದ ತಕ್ಷಣ ನಮ್ಮದು ಅನೌನ್ಸ್ ಆಯಿತು ಫ್ಲೈಟ್ ಇದೆ ಅಂದ್ಬಿಟ್ಟು ಅಂತ. ನಾವು 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ ಸರ್. ಅಯೋಧ್ಯೆ, ಕಾಶಿ 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ. ಎಲ್ಲ ದೇವಸ್ಥಾನ ಪೂಜೆ ಮಾಡೋ ಫ್ಯಾಮಿಲಿ.
7 o'clock ಬಂದ್ರಿ, 7 ಗಂಟೆ ಬಂದು ಕೂತ್ಕೊಂಡ್ರಿ, ಏನು ಮಾಡ್ತೀರಾ? ಯಾಕಂದರೆ ಇದು ನಾವು ಬಂದಿದ್ದು ನಮಗೆ ಗೊತ್ತಾಗಬೇಕಲ್ಲ ಸರ್. ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಪಾಪ, ಆನ್ ಟೈಮ್ ಇದೆ ಅಂತ. ಜನ ಸುಮಾರಾಗಿದ್ದಾರೆ ಸರ್, ಜನ ಸುಮಾರಾಗಿದ್ದಾರೆ. ಮುಂಚೆ ಅಷ್ಟಿಲ್ಲ, ಸುಮಾರಾಗಿದ್ದಾರೆ. ಇವಾಗ ಎಲ್ಲ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಫ್ಲೈಟ್ ಇದೆಯೋ ಇಲ್ಲೋ ಏನಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಡೈರೆಕ್ಟೇ ಬಂದು ಇಲ್ಲೇ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಡೈರೆಕ್ಟೇ ಬಂದು ಇಲ್ಲೇ ಕೇಳಕ್ಕೆ ಬಂದ್ಬಿಟ್ರಿ ನಾವು. ಸರ್, ನಾವು ಅಯೋಧ್ಯೆ ಪ್ರಯಾಣ ಮಾಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನಾವು ಕಾಶಿ ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಮೊದಲು ಬೇಗ ಒಳಗಡೆ ನಮಗೆ ಬಿಡ್ತಾಯಿದ್ರು. ಈಗ ಏನಿದ್ರೆ 1 hour ಮುಂಚೆ ನಮ್ಮನ್ನು ಒಳಗಡೆ ಬಿಡ್ತೀರಿ ಅಂತೀರ. ಈಗ ನೋಡಿ, ನಾವು ಆಚೆ ಬಂದು 2 hours ಆಯಿತು. 2 hours ಕೂತ್ಕೊಂಡಿದ್ದೀರಿ. ನಾವು ಅನೌನ್ಸ್ ಮಾಡಿದಾಗ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮ್ದು ಇವತ್ತು ಫ್ಲೈಟ್ ಇದೆಯಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದ್ರಿ ಕೇಳ್ಕೊಳಕ್ಕೆ. ಕೆಲವು ಯಾವುದು ಫೈನಲ್ ಹೇಳ್ತಾ ಇರಲ್ವಲ್ಲ, ಇದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೆ ನಾವು ಬೇಗ ಬಂದ್ರಿ. ಬಂದ ತಕ್ಷಣ ನಿಮ್ಮ ಫ್ಲೈಟ್ ಆನ್ ಟೈಮ್ ಇದೆ, 11:20 ಇದೆ, ಕೂತ್ಕೊಳ್ಳಿ ಅಂತಂದರು. ಅದೊಂದು ಸಂತೋಷ ಆಯಿತು. ನಮ್ಮದು ಫ್ಲೈಟ್ ಇರೋದು. ಇನ್ನು ಕೆಲವ್ರದ್ದೆಲ್ಲ ಫ್ಲೈಟ್ ಇಲ್ಲ. ನಮ್ದು ಇರೋದ್ರಿಂದ ನಾವು ಆನಂದವಾಗಿ ಅಯೋಧ್ಯೆ ಹೊರಟಿದ್ದೀರಿ. ಅಂದರೆ ಸ್ವಲ್ಪ ಟೈಮೆಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಮೊದಲಾದರೆ ಬಿಡ್ತಾಯಿದ್ರು, ಈಗ ಯಾರನ್ನೂ ಒಳಗಡೆ ಬಿಡೋಲ್ಲ. ಅರ್ಧ ಗಂಟೆ ಮುಂಚೆ ಬಿಡ್ತೀನಿ ಅಂತ ಇದ್ದಾರೆ. ನಾವು ಈಗಾಗಲೇ 1.5 ಗಂಟೆ ಆಯ್ತು ಸರ್ ಬಂದು. 1.5 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ. ಏನು ಮಾಡ್ತೀರಾ? ಚಳಿ ಇದೆ, ಕಾಯಬೇಕು. ಇದು ಇಲ್ಲ, ಕಾಯಬೇಕು. ಏನು ಮಾಡ್ತೀರಾ? ನಮ್ಮನ್ನು ಒಳಗಡೆ ಬಿಟ್ಟರೆ ಸ್ವಲ್ಪ ಬೆಚ್ಚಗಿರುತ್ತೆ. ಬಿಡೋದಿಲ್ಲ ಅಂತ ಎಲ್ಲ ವಾಲಿಯಂಟ್ರ್ ತುಂಬ ಜನ ಹಾಕ್ಬಿಟ್ಟಿದ್ದಾರೆ. ಆ ವಾಲಿಯಂಟ್ರೆಲ್ಲ ಹೇಳ್ತಾರೆ, ಅರ್ಧ ಗಂಟೆ ಮುಂಚೆ ನೀವು ಒಳಗಡೆ ಹೋಗಿ, ನಾವು ಬಿಟ್ಟರು ಅಲ್ಲಿ ಗೇಟೆಲ್ಲ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದೇನು ಮೆಸೇಜ್ ಇಲ್ಲ ಸರ್. ಎಲ್ಲರೂ ಏನಾಗಿದೆ, ಗಾಬರಿ ಆಗ್ಬಿಟ್ಟಿದೆ. ಫ್ಲೈಟ್ ಇದೆಯೋ ಇಲ್ಲೇ ತಿಳ್ಕೊಳ್ಳೋಣ, ಯಾರು ಫೋನ್ ಮಾಡೋರು ಇಲ್ವಲ್ಲ, ಇಲ್ಲೇ ಬಂದು ತಿಳ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೆ ಬೇಗ ಬಂದ್ರಿ. ಬೇಗ ಬಂದ ತಕ್ಷಣ ನಮ್ಮದು ಅನೌನ್ಸ್ ಆಯಿತು ಫ್ಲೈಟ್ ಇದೆ ಅಂದ್ಬಿಟ್ಟು ಅಂತ. ನಾವು 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ ಸರ್. ಅಯೋಧ್ಯೆ, ಕಾಶಿ 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ. ಎಲ್ಲ ದೇವಸ್ಥಾನ ಪೂಜೆ ಮಾಡೋ ಫ್ಯಾಮಿಲಿ. 7 o'clock ಬಂದ್ರಿ, 7 ಗಂಟೆ ಬಂದು ಕೂತ್ಕೊಂಡ್ರಿ, ಏನು ಮಾಡ್ತೀರಾ? ಯಾಕಂದರೆ ಇದು ನಾವು ಬಂದಿದ್ದು ನಮಗೆ ಗೊತ್ತಾಗಬೇಕಲ್ಲ ಸರ್. ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಪಾಪ, ಆನ್ ಟೈಮ್ ಇದೆ ಅಂತ. ಜನ ಸುಮಾರಾಗಿದ್ದಾರೆ ಸರ್, ಜನ ಸುಮಾರಾಗಿದ್ದಾರೆ. ಮುಂಚೆ ಅಷ್ಟಿಲ್ಲ, ಸುಮಾರಾಗಿದ್ದಾರೆ. ಇವಾಗ ಎಲ್ಲ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಫ್ಲೈಟ್ ಇದೆಯೋ ಇಲ್ಲೋ ಏನಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಡೈರೆಕ್ಟೇ ಬಂದು ಇಲ್ಲೇ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಡೈರೆಕ್ಟೇ ಬಂದು ಇಲ್ಲೇ ಕೇಳಕ್ಕೆ ಬಂದ್ಬಿಟ್ರಿ ನಾವು. ಸರ್, ನಾವು ಅಯೋಧ್ಯೆ ಪ್ರಯಾಣ ಮಾಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನಾವು ಕಾಶಿ ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಮೊದಲು ಬೇಗ ಒಳಗಡೆ ನಮಗೆ ಬಿಡ್ತಾಯಿದ್ರು. ಈಗ ಏನಿದ್ರೆ 1 hour ಮುಂಚೆ ನಮ್ಮನ್ನು ಒಳಗಡೆ ಬಿಡ್ತೀರಿ ಅಂತೀರ. ಈಗ ನೋಡಿ, ನಾವು ಆಚೆ ಬಂದು 2 hours ಆಯಿತು. 2 hours ಕೂತ್ಕೊಂಡಿದ್ದೀರಿ. ನಾವು ಅನೌನ್ಸ್ ಮಾಡಿದಾಗ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮ್ಮದು ಇವತ್ತು ಫ್ಲೈಟ್ ಇದೆಯಲ್ಲ ಅಂದ್ಬಿಟ್ಟು ನಾವು ಬೇಗ ಬಂದ್ರಿ ಕೇಳ್ಕೊಳಕ್ಕೆ. ಕೆಲವು ಯಾವುದು ಫೈನಲ್ ಹೇಳ್ತಾ ಇರಲ್ವಲ್ಲ, ಇದೆಯಾ ಇಲ್ಲ ಅಂತ ತಿಳ್ಕೊಳಕ್ಕೆ ನಾವು ಬೇಗ ಬಂದ್ರಿ. ಬಂದ ತಕ್ಷಣ ನಿಮ್ಮ ಫ್ಲೈಟ್ ಆನ್ ಟೈಮ್ ಇದೆ, 11:20 ಇದೆ, ಕೂತ್ಕೊಳ್ಳಿ ಅಂತಂದರು. ಅದೊಂದು ಸಂತೋಷ ಆಯಿತು. ನಮ್ಮದು ಫ್ಲೈಟ್ ಇರೋದು. ಇನ್ನು ಕೆಲವ್ರದ್ದೆಲ್ಲ ಫ್ಲೈಟ್ ಇಲ್ಲ. ನಮ್ಮದು ಇರೋದ್ರಿಂದ ನಾವು ಆನಂದವಾಗಿ ಅಯೋಧ್ಯೆ ಹೊರಟಿದ್ದೀರಿ. ಅಂದರೆ ಸ್ವಲ್ಪ ಟೈಮೆಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಮೊದಲಾದರೆ ಬಿಡ್ತಾಯಿದ್ರು, ಈಗ ಯಾರನ್ನೂ ಒಳಗಡೆ ಬಿಡೋಲ್ಲ. ಅರ್ಧ ಗಂಟೆ ಮುಂಚೆ ಬಿಡ್ತೀನಿ ಅಂತ ಇದ್ದಾರೆ. ನಾವು ಈಗಾಗಲೇ 1.5 ಗಂಟೆ ಆಯ್ತು ಸರ್ ಬಂದು. 1.5 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ. ಏನು ಮಾಡ್ತೀರಾ? ಚಳಿ ಇದೆ, ಕಾಯಬೇಕು. ಇದು ಇಲ್ಲ, ಕಾಯಬೇಕು. ಏನು ಮಾಡ್ತೀರಾ? ನಮ್ಮನ್ನು ಒಳಗಡೆ ಬಿಟ್ಟರೆ ಸ್ವಲ್ಪ ಬೆಚ್ಚಗಿರುತ್ತೆ. ಬಿಡೋದಿಲ್ಲ ಅಂತ ಎಲ್ಲ ವಾಲಿಯಂಟ್ರ್ ತುಂಬ ಜನ ಹಾಕ್ಬಿಟ್ಟಿದ್ದಾರೆ. ಆ ವಾಲಿಯಂಟ್ರೆಲ್ಲ ಹೇಳ್ತಾರೆ, ಅರ್ಧ ಗಂಟೆ ಮುಂಚೆ ನೀವು ಒಳಗಡೆ ಹೋಗಿ, ನಾವು ಬಿಟ್ಟರು ಅಲ್ಲಿ ಗೇಟೆಲ್ಲ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದೇನು ಮೆಸೇಜ್ ಇಲ್ಲ ಸರ್. ಎಲ್ಲರೂ ಏನಾಗಿದೆ, ಗಾಬರಿ ಆಗ್ಬಿಟ್ಟಿದೆ. ಫ್ಲೈಟ್ ಇದೆಯೋ ಇಲ್ಲೇ ತಿಳ್ಕೊಳ್ಳೋಣ, ಯಾರು ಫೋನ್ ಮಾಡೋರು ಇಲ್ವಲ್ಲ, ಇಲ್ಲೇ ಬಂದು ತಿಳ್ಕೊಂಬಿಟ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೆ ಬೇಗ ಬಂದ್ರಿ. ಬೇಗ ಬಂದ ತಕ್ಷಣ ನಮ್ಮದು ಅನೌನ್ಸ್ ಆಯಿತು ಫ್ಲೈಟ್ ಇದೆ ಅಂದ್ಬಿಟ್ಟು ಅಂತ. ನಾವು 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ ಸರ್. ಅಯೋಧ್ಯೆ, ಕಾಶಿ 12 ಜನ ಗ್ರೂಪ್ ಹೋಗ್ತಾ ಇದ್ದೀರಿ. ಎಲ್ಲ ದೇವಸ್ಥಾನ ಪೂಜೆ ಮಾಡೋ ಫ್ಯಾಮಿಲಿ. 7 o'clock ಬಂದ್ರಿ, 7 ಗಂಟೆ ಬಂದು ಕೂತ್ಕೊಂಡ್ರಿ, ಏನು ಮಾಡ್ತೀರಾ? ಯಾಕಂದರೆ ಇದು ನಾವು ಬಂದಿದ್ದು ನಮಗೆ ಗೊತ್ತಾಗಬೇಕಲ್ಲ ಸರ್. ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಪಾಪ, ಆನ್ ಟೈಮ್ ಇದೆ ಅಂತ. ಜನ ಸುಮಾರಾಗಿದ್ದಾರೆ ಸರ್, ಜನ ಸುಮಾರಾಗಿದ್ದಾರೆ. ಮುಂಚೆ ಅಷ್ಟಿಲ್ಲ, ಸುಮಾರಾಗಿದ್ದಾರೆ. ಇವಾಗ ಎಲ್ಲ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಫ್ಲೈಟ್ ಇದೆಯೋ ಇಲ್ಲೋ ಏನಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಡೈರೆಕ್ಟೇ ಬಂದು ಇಲ್ಲೇ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಡೈರೆಕ್ಟೇ ಬಂದು ಇಲ್ಲೇ ಕೇಳಕ್ಕೆ ಬಂದ್ಬಿಟ್ರಿ ನಾವು.